ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಮಾ, ಹಾಲು ತಗೋ. ಅಯ್ಯೋ ಅಕ್ಕ, ಬೇಡ ಅನ್ನಲ್ಲ. ಊಟನೂ ಅರ್ಧಂಬರ್ಧ ಮಾಡಿದ್ಯಾ, ಹಾಲಾದ್ರೂ ಕುಡಿ ಸುಮಾ. ಆಯ್ತಕ್ಕ, ಇಲ್ಲಿಡು, ಆಮೇಲೆ ಕುಡಿತೀನಿ. ಯಾಕಕ್ಕ, ತಲೆನೋವ್ತಿದ್ಯಾ? ಕಣವಿ, ಆಗಾಗ ತಲೆನೋವು ಬರ್ತದೆ. ನೀವು ಬೆಳಗ್ಗೆಯಿಂದ ಸರಿಯಾಗಿ ನೀರು ಕುಡ್ದಿಲ್ಲ ಅನ್ಸತ್ತೆ. ಡಿಹೈಡ್ರೇಟ್ ಆದ್ರೂ ತಲೆನೋವು ಬರತ್ತಕ್ಕ. ಹೈಡ್ರೇಟ್ ಆಗಿರ್ಬೇಕು. ಪರವಾಗಿಲ್ವೇ, ಸ್ನೇಹಕ್ಕಂಗಿದೆಲ್ಲ ಗೊತ್ತು. ನಾನು ನೀರು ತಂದ್ಕೊಡ್ಲಾ? ಅದಕ್ಕೆ ಅಂತ ಇಡೀ ದಿವಸ ನೀರನ್ನ ಒಟ್ಟಿಗೆ ಕುಡಿದ್ಬಿಟ್ರೆ ತಲೆನೋವು ಹೋಯ್ತದ? ನೋಡ್ದೇನಕ್ಕ, ನಮ್ಮ ಸಹನ ಅಕ್ಕನ ಸೆನ್ಸ್ ಆಫ್ ಹ್ಯೂಮರು. ಅಕ್ಕ ಹೋಗ್ಲಿ, ನೀನು ಹೋಗಿ ನೀರು ತಂದ್ಕೊಟ್ಬಿಡು. ನೋಡು, ನೀನು ನೀರು ಬೇಡ ಅಂದಿದ್ದಕ್ಕೆ ಸ್ನೇಹಕ್ಕ ಬೇಜಾರು ಮಾಡ್ಕೊಂಡು ಕೂತಿದ್ದಾಳೆ. ಇಲ್ಲ, ಅದಕ್ಕಲ್ಲ. ಮತ್ತೆ ಆ ಕಣಿಯವ್ರು ಬಂದು ಹೇಳಿದ್ರಲ್ಲ, ಅವ್ರು ಹೇಳಿದೆಲ್ಲ ನಿಜ ಆಗತ್ತಾ? ಅದೆಲ್ಲ ನಡೆಯಲ್ಲ ಅಕ್ಕ. ಸುಮ್ಕೆ ಇರವಿ ನೀನು. ಅವ್ರು ಹೇಳಿದ್ದೆಲ್ಲ ನಡೆಯುತ್ತಾ? ನಡೀತೈತೆ ಕಣವಿ. ಅವ್ರ ಮಾತಿಗೆ ಸ್ಯಾನೆ ಶಕ್ತಿ ಐತೆ. ಕಂಟಿಯವ್ರು ಅನ್ಕಿತ ಅದ್ಯಾವ್ರ ಗುಡಿಗೆ ಹೋಗಿ ಬಂದ್ರೆ ಎಲ್ಲ ಒಳ್ಳೇದಾಯ್ತದೆ. ಆದ್ರೆ ಏನ್ ಮಾಡೋದು, ಅವ್ರು ನಮ್ ಯಾರ ಮಾತನ್ನು ಕೇಳೋಕ್ಕಿಲ್ಲ. ಸ್ನೇಹ, ನಿನ್ ಮನೆ ಕಳವೆ. ಸುಮಾ, ನಿಂದು ಓದಾದ್ಮ್ಯಾಕೆ ಲೈಟ್ ಆಫ್ ಮಾಡ್ಬಿಡು. ಆಯ್ತಕ್ಕ, ನೀನು ಮಲ್ಕೋ. ಸುಮಾ, ನಾವು ನಾಳೆ ಅಮ್ಮನವ್ರ ಗುಡಿಗೆ ಹೋಗೋಣ. ನಾವಾ? ನಿನಗೆ ಕಾಲೇಜ್ ಇದೆ ಅಂದರೆ ಬೇಡ, ಇಲ್ಲಾಂದರೆ ನೀನು ನನ್ನ ಜೊತೆಗೆ ಬರ್ತೀಯಾ? ನಾವೇ ಹೋಗಿ ಬಂಗಾರಮ್ಮವ್ರಿಗೋಸ್ಕರ ಬೇಡ್ಕೊಳ್ಳೋಣ ಅಂತ. ಬೆಳಗ್ಗೆ ಅಂದರೆ ನಾನು ಬರ್ತೀನಿ. ಸರಿ, ಹಾಗಿದ್ರೆ ಬೆಳಗ್ಗೆನೆ ಹೋಗೋಣ. ಅಕ್ಕ, ಈಗ ಸಮಾಧಾನ ಆಯ್ತಾ ನಿನಗೆ? ಆ ಕಣಿ ಹೆಂಗ್ಸ್ ಹೇಳಿದ್ದಕ್ಕೆ ತಾನೆ ನೀನು ದೇವಸ್ಥಾನಕ್ಕೆ ಬಂದಿದ್ದು. ಈ ವಿಷಯದಲ್ಲಂತೂ ನೀನು ನಮ್ಮ ಸ್ನೇಹಕ್ಕಂಗೆ ಫುಲ್ ಆಪೋಸಿಟ್. ಯಾಕೆ? ಸ್ನೇಹಕ್ಕಂಗೆ ದೇವ್ರ ಮೇಲೆ ನಂಬಿಕೆ ಇರಲಿಲ್ವಾ? ಅಯ್ಯೋ, ಹಾಗಲ್ಲ, ಅವಳಿಗೂ ದೇವ್ರ ಮೇಲೆ ನಂಬಿಕೆ ಇತ್ತು. ಆದರೆ ನಮ್ಮನ್ನ ಕಾಯೋರು ಇದ್ದೇ ಇರ್ತಾರೆ ಅಂತ ಹೇಳ್ತಿದ್ಲು. ಆದರೆ ಕಣಿ ಹೆಂಗ್ಸ್ ಹೇಳಿದ್ದಕ್ಕೆ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಗುಡಿಗೆ ಓಡ್ ಬರ್ತಿರ್ಲಿಲ್ಲ. ನಮ್ಮನ್ನ ಕಾಯೋರು ಇರ್ತಾರೆ ಅಂದಮೇಲೆ ಕಾಯೋರಿಗೆ ಸಂದೇಶ ಕೊಡೋರು ಇರ್ತಾರೆ ಅನ್ನೋದು ನನ್ನ ನಂಬಿಕೆ. ಕಣಿ ಹೇಳೋರು, ಭವಿಷ್ಯ ನುಡಿಯೋರು, ಇವರೆಲ್ಲರೂ ಸಂದೇಶ ಕೊಡೋರೇನೆ. ಸರಿ ಅಕ್ಕ, ಹೊರಡೋಣ. ಇನ್ನೂ ಬಂದಿದ್ದ ಕೆಲಸ ಮುಗ್ದಿಲ್ಲ. ಇನ್ನೇನಿದ್ಯಕ್ಕ, ಪೂಜೆನೂ ಆಯ್ತಲ್ಲ. ನಾನು ಬಂದಿದ್ದು ಬರೀ ಪೂಜೆಗಲ್ಲ. ಮತ್ತೆ ಅಕ್ಕ, ಪೂಜೆ ಎಲ್ಲ ಆಯ್ತಲ್ಲ, ಇದೆಲ್ಲ ಯಾಕೆ?
ನಮಗೆ ಸಹಾಯ ಮಾಡಿದ ಕುಟುಂಬಗಳಿಗೆ ಒಳ್ಳೇದಾಗೋ ಹಾಗೆ ಮಾಡು ತಾಯಿ. ಬಂಗಾರಮ್ಮವರು ಬೇಗ ಹುಷಾರಾಗೋ ಹಾಗೆ ಮಾಡಮ್ಮ. ಅಪ್ಪ, ನೀನು ಎದ್ದು ಬಂದ್ಮೇಕೆ ನನ್ನ ಸ್ಯಾನೆ ಬೈಬೋದು ಅನಿಸ್ತೈತೆ. ನಿಂಗೆ ದೇವ್ರುಗಳಂದ್ರೆ ಸ್ಯಾನೆ ನಂಬಿಕೆ ಅಲ್ವೇ? ನಿನ್ನಿಂದಲೇ ನಾನು ಕೈ ಮುಗಿತೈತೆ. ನನಗೆ ಗಿಫ್ಟಿ ಇದ್ದಂಗೆ ನಾನು ಯಾವತ್ತೂ ಬಲವಾಗಿ ಕೇಳ್ಕೊಂಡೇ ಅಲ್ಲ. ಆದರೆ ಈಗ ಅರ್ಥ ಆಯ್ತೈತೆ, ಕೇಳ್ಕೊಂಡಿದ್ದಿದ್ರು ಏನು ಉಪಯೋಗ ಇರ್ತಿದ್ದಿಲ್ಲ ಅಂತ. ಅದಕ್ಕೆ ನೀನೇ ಉದಾಹರಣೆ. ನೀನುವೇ ನನ್ನ ಜೀವನ ಸಂದಾಗಿರಬೇಕು, ನಾನು ಮಿಸ್ಸು ಕೊನೆ ಗಂಟೆಗೆ ಸುಖವಾಗಿರ್ಬೇಕು ಅಂತ ಬೇಡ್ಕೊತಿದ್ದೆ. ಆದರೆ ಈಗೇನಾಯ್ತು ನೋಡು. ಈ ದ್ಯಾವ್ರಿಗೆ ಇವರೆಲ್ಲ ಯಾರೂ ಇಲ್ಲ ಬಂಗಾರ. ನಮ್ಮನ್ನು ನಾವೇ ನೋಡ್ಕೋಬೇಕು. ಎಲ್ಲ ನಮ್ಮ ಕೈಲೈತೆ. ಅದಕ್ಕೆ ನಾನು ಈ ತೀರ್ಮಾನ ತಗೊಂಡಿರೋದು. ನಮ್ಮೂರನ್ನ ಕೊಂದು ನಿನ್ನ ಈ ಪರಿಸ್ಥಿತಿಗೆ ತಂದವ್ರನ್ನ ಯಾವುದೇ ಕಾರಣಕ್ಕೂ ಬಿಡೋಕ್ಕಿಲ್ಲ. ನಾನೇ ನನ್ನ ಕೈಯಾರೆ ಕೊಲ್ತೀನವ. ಅವ್ರು ಸತ್ರೆ ನನ್ನ ಕೈನಾಗೆ. ನಾನು ಮಾತ್ರ ಬಿಡೋಕ್ಕಿಲ್ಲವ, ಬಿಡೋಕ್ಕಿಲ್ಲ. ಅವ್ವ ಅವ್ವ ಡಾಕ್ಟ್ರೆ, ಡಾಕ್ಟ್ರೆ, ಅವ್ವ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.